ನಮ್ಮ ಬದುಕಿನಲ್ಲಿ ಎಷ್ಟೊಂದು ಜನ ಬಂದು ಹೋಗ್ತಾರಲ್ಲ, ನಾವು ಹುಟ್ಟಿದಾಗಿನಿಂದ ಸಾಯೋವರೆಗೂ ಎಷ್ಟೊಂದು ಥರದ ಜನ ಬರ್ತಾರೆ. ಕೆಲವರು ಪಕ್ಕದ ಮನೆಯಲ್ಲೇ ಇರ್ತಾರೆ, 45 ವರ್ಷ ಜೊತೆಗಿರ್ತೀವಿ, 50 ವರ್ಷ ಜೊತೆಗಿರ್ತೀವಿ, ಏನೂ ಪರಿಣಾಮ ಆಗಿರೋಲ್ಲ. ಇನ್ನು ಕೆಲವರು 10 ನಿಮಿಷ ನೋಡಿದಾಗ ಅಯ್ಯೋ 10 ನಿಮಿಷವನ್ನು ಜೀವನದಲ್ಲಿ ಎಷ್ಟು ಬಾರಿ ತಿರ್ಗಾ ಮುರುಗ ನೆನೆಸ್ಕೊಂಡು ಸಂತೋಷ ಪಡ್ತೀವಿ. ಇನ್ನು ಕೆಲವರು ದರ್ಶನ ಒಂದೇ ಕ್ಷಣ ಆಗಿರುತ್ತೆ, ಆದರೆ ಅಮೃತ ಕ್ಷಣ ಆಗಿಬಿಡ್ತದೆ. ಅದು ಹಾಗಾಗಿರೋದು ನಾನು ಕಂಡಿದ್ದೇನೆ. ಹಿಂದೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತಿದೆ, ಅದಕ್ಕೆ ನಾನು ಮೆಂಬರ್ ಆಗಿದ್ದೆ. ಇದ್ದಾಗ ಒಂದ್ಸಲ ಬನಾರಸ್ಸಿಗೆ ಹೋಗಬೇಕಾಗಿತ್ತು, ಯಾವುದೋ ಕೆಲಸಕ್ಕೆ. ನಮ್ಮ ವಾರಣಾಸಿಗೆ ಹೋಗಬೇಕು. ಆ ಸೆಕ್ರೆಟ್ರಿಯವರು ನಾನು ಇಬ್ಬರು ವಾರಣಾಸಿಗೆ ಹೋದ್ವಿ. ಆ ಯೂನಿವರ್ಸಿಟಿ ಕೆಲಸ ಎಲ್ಲ ಮುಗಿದ ಮೇಲೆ ಅವರಂದರು, ಇವ್ರ ಕಡೆ ಹೋಗ್ಬರೋಣ, ನಮ್ಮ ಪಂಡಿತ್ಜಿ ಹೋಗ್ಬರೋಣ ಅಂದರು. ಯಾವ ಪಂಡಿತ್ಜಿ ಅಂತ ಕೇಳಿದೆ. ಬಿಸ್ಮಿಲ್ಲಾ ಖಾನ್ ಅವ್ರ ಮನೆಗೆ ಹೋಗೋಣ, ಇಲ್ಲೇ ಇರ್ತಾರೆ ಅಂದರು. ಅದು ನನಗೆ ಪರಿಚಯ ಇಲ್ಲ, ನನಗೆ ಪರಿಚಯ ಇದೆ, ಹೋಗೋಣ ಬನ್ನಿ ಅಂದರು. ಇಬ್ಬರು ಸೇರಿ ಅವ್ರ ಮನೆಗೆ ಹೋದ್ವಿ. ಸ್ನೇಹಿತರೆ, ನಮ್ಮ ಕಲ್ಪನೆ ಇರ್ತದೆ, ಶಹನಾಯಿ ಲೋಕದ ಸಾಮ್ರಾಜ್ಯದ ಅಧಿಪತಿಯವರು. ಎಷ್ಟು ಸರಳವಾಗಿದ್ದರು ಮನೆಯಲ್ಲಿ ಅಂದರೆ, ತೀರ ಮಧ್ಯಮ ವರ್ಗದ ಅಥವಾ ಕೆಳಮಧ್ಯಮ ವರ್ಗದ ಮನೆ ಇದ್ದಂಗಿತ್ತು. ಅಲ್ಲಿಗೆ ಹೋದ್ವಿ. ಆವಾಗ ಸುಮಾರು 80-82 ವರ್ಷ ಇರಬೇಕು ಪಂಡಿತ್ಜಿಗೆ. ಹಾಸಿಗೆ ಮೇಲೆ ಕೂತಿದ್ರು. ನಾನು ನನ್ನ ಜೊತೆಗಿದ್ದಂಥವ್ರು ಇಬ್ಬರು ಹೋಗಿ ಅಲ್ಲೊಂದು ಕುರ್ಚಿ ಹಾಕಿದ್ರು, ಕೂತ್ಕೊಂಡ್ವಿ. ಅವ್ರು ಮಾತಾಡ್ತಾಯಿದ್ರು. ನೆನೆಸ್ಕೊಂಡು ಹಿಂದಿನ ತಮ್ಮ ಅನುಭವ ಎಲ್ಲ ಹೇಳ್ತಾಯಿದ್ರು ಬಿಸ್ಮಿಲ್ಲಾ ಖಾನ್ರು. ನಾನು ಕೇಳಿದೆ, ಪಂಡಿತ್ಜಿ ನೀವು ಭಾರತ ರತ್ನ, ಈಗ ಪ್ರಪಂಚದ ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲ ಕಡೆನೂ ಶಹನಾಯಿ ವಾದನ ಮಾಡಿದ್ದೀರಿ, ಜನರ ಮನಸ್ಸು ಸೂರೆಗೊಂಡಿದ್ದೀರಿ. ನಿಮ್ಮ ಮನಸ್ಸಿಗೆ ತಟ್ಟುವಂಥ ಯಾವುದಾದ್ರೂ ಘಟನೆ ಇದೆಯಾ? ಎಂದೂ ಮರೀಲಾರದೆ ಇಂಥ ಘಟನೆ ನನ್ನ ಜೀವನದಲ್ಲಿ ಆಯ್ತಲ್ಲ ಅಂತ ಸಂತೋಷ ಪಡುವಂಥ ಘಟನೆ ಏನಾದರೂ ಇದೆಯಾ ನಿಮ್ಮಲ್ಲಿ ಅಂತ ಕೇಳಿದೆ. ಹೈನಾ ಬೇಟ ಅಂದರು, ಹಿಂದಿಯಲ್ಲಿ ಮಾತಾಡೋದವರು. ಹೈನಾ ಬೇಟ ಇದೆಯಲ್ಲ ಅಂತ ಬೇಕಾದ ಘಟನೆ ಇದಾವಲ್ಲಪ್ಪ ಮಗು ಅಂದರು. ಒಂದು ಘಟನೆ ಹೇಳಿ ನನಗೆ, ಅತ್ಯಂತ ನಿಮಗೆ ಮನಸ್ಸಿಗೆ ಮುಟ್ಟಿದಂಥ ಅತ್ಯಂತ ಶ್ರೇಷ್ಠ ಘಟನೆ ಒಂದು ಹೇಳಿ ನನಗೆ ಅಂದೆ. 1 ಮಿನಿಟ್ ಹೇರೋ ಅಂದರು, 1 ನಿಮಿಷ ಇರು ಅಂದರು. ಎದ್ದು ಹೋದರು. ಅಮೂಲ್ಯ ಒಂದು ಹಳೇ ಕಪಾಟು, ಕಬ್ಬಿಣ ಕಪಾಟು, ಕಡ 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 ಸಪ್ಪಳ ಮಾಡಿ ತೆಗೆದ್ರು. ಅದ್ರೊಳಗೊಂದು ಲಾಕರ್ ಇರ್ತದೆ ಸಣ್ಣದೊಂದು, ಆ ಲಾಕರ್ ತೆಗೆದ್ರು. ನಾನು ಏನು ತೋರಿಸ್ತಾರೆ ಇವರು, ಬಹುಶಃ ಯಾವುದೋ ಮೆಡಲ್ ತೋರಿಸ್ತಾರೆ ಅಂದ್ಕೊಂಡೆ, ಲಾಕರ್ದಲ್ಲಿ ಇಟ್ಟಿದ್ದಾರಲ್ಲ ಅಂತ. ಒಳಗಿಂದ ಒಂದು ಪ್ಲಾಸ್ಟಿಕ್ದೊಂದು ಚೀಲ ತಂದರು. ಆ ಚೀಲದೊಳಗೊಂದು ಜಾಕೆಟ್ ಇದೆ. ಈ ಸಂಗೀತಗಾರ ಸಾಮಾನ್ಯವಾಗಿ ತಮ್ಮ ಶರ್ಟಿನ ಮೇಲೆ ಒಂದು ಜಾಕೆಟ್ ಹಾಕ್ಕೋತಾರೆ ಶಹನಾಯಿ ನುಡಿಸುವಾಗ, ಆ ಜಾಕೆಟ್ ಅದು. ಅದನ್ನು ಚೆನ್ನಾಗಿ ಮಡಚಿ ಆ ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಟಿದ್ದಾರೆ. ನನಗೆ ಏನು ತೋರಿಸ್ತಾರೆ ಗೊತ್ತಾಗಲಿಲ್ಲ. ಆ ಬೇಟ ಮೇರೆ ಸಾತಾ ಅಂದರು. ನನ್ನ ಜೊತೆಗೆ ಬಾ ಮಗು ಇಲ್ಲಿ ಅಂತ ಕರೆದ್ರು. ಕೈ ಹಿಡಿದು ಕರ್ಕೊಂಡು ಹೋದ್ರು. ಎಲ್ಲಿ? ಮನೆ ಬಾಗಿಲ ಹತ್ರ. ಆ ಬೆಳಕು ಬೀಳುತ್ತದಲ್ಲ ಮನೆ ಬಾಗಿಲ ಹತ್ರ ಹೋಗಿ ಆ ನಿಧಾನಕ್ಕೆ ಪ್ಲಾಸ್ಟಿಕ್ ಚೀಲ ತೆಗೆದ್ರು. ಅದಕ್ಕೆಲ್ಲಿ ನೋವಾಗ್ಬಿಡ್ತದೆ ಅನ್ನೋ ಅಷ್ಟರ ಮಟ್ಟಿಗೆ ತೆಗೆದುಬಿಟ್ಟು ಮಂಜಾದ ಕಣ್ಣು, ಕಲ್ಪನೆ ಮಾಡ್ಕೋಬೇಕು ತಾವು. 80-85 ವರ್ಷ ಆದಂಥ ಮನುಷ್ಯ, ಕಣ್ಣೆಲ್ಲ ಮಂಜಾಗಿದೆ, ಬೆನ್ನು ಬಾಗಿದೆ ಸ್ವಲ್ಪ. ಆ ಕಣ್ಣು ತಿಕ್ಕೊಂಡು ಹಿಂಗೆ ಮಾಡಿ, ದೇಕೋ ಬೇಟ ಇದರ ದೇಕೋ ಬೇಟ ಅಂತ ತೋರಿಸ್ತಾ ಇದ್ದಾರೆ ಬೆಳ ಮಾಡಿ. ಇಲ್ಲಿ ನೋಡು ಮಗು, ಇಲ್ಲಿ ನೋಡು ಅಂತ. ಏನು ಅಂತ ಕೇಳಿದೆ ನಾನು. ಏನು ನೋಡ್ಬೇಕು ಇಲ್ಲಿ ಎಂದೆ. ಇದರಿ ದೇಕೋ ಗಾಂಧೀಜಿ ಹಾತ್ ರಖೇತೆ ಅಂದರು. ಇಲ್ಲೇ ನೋಡು ಗಾಂಧೀಜಿ ಕೈ ಇಟ್ಟದ್ದು ಅಂತ. ಯಾವಾಗ ಆದದ್ದಿದು ಅಂತ ಕೇಳಿದೆ. ನಿನಗೆ ಗೊತ್ತಿಲ್ಲ, 1937-38ರಲ್ಲಿ ನಾನೊಂದು ಕಾರ್ಯಕ್ರಮ ಕೊಟ್ಟಿದ್ದೆ. ಗಾಂಧೀಜಿ ಬಂದಿದ್ರು. ಕಾರ್ಯಕ್ರಮ ಕೇಳಿದ ಮೇಲೆ ನನ್ನ ಹೆಗಲ ಮೇಲೆ ಕೈ ಇಟ್ಟು ಬಹುತ್ ಅಚ್ಚಾ ಅಂದರು. ಭಾಳ ಚೆನ್ನಾಗಿದೆ ಅಂತ ಹೇಳಿ ಹೋದರು. ಗಾಂಧೀಜಿ ಎಷ್ಟೊತ್ತು ಕೈ ಇಟ್ಟಿರ್ಬೇಕು ಸ್ವಾಮಿ ಅವ್ರ ಹೆಗಲ ಮೇಲೆ? ಒಂದು ಕ್ಷಣ ಹೆಗಲ ಮೇಲೆ ಕೈ ಇಟ್ಟು ಬಹುತ್ ಅಚ್ಚಾ, ಭಾಳ ಚೆನ್ನಾಗಿ ನುಡಿಸಿದ್ರಿ ಅಂತ ಹೇಳಿ ಹೋಗ್ಬಿಟ್ರು. ಇವ್ರು ಏನು ಮಾಡಿದ್ರು ಗೊತ್ತಾ? ತಕ್ಷಣ ಆ ಜಾಕೆಟನ್ನು ತೆಗೆದು ಮಡಚಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರು. ಮತ್ತೊಬ್ಬರು ಮುಟ್ಟಿದ್ರೆ ಮೈಲಿಗೆ ಆಗ್ತದೆ ಅನ್ನೋ ಅಷ್ಟರ ಮಟ್ಟಿಗೆ ಇಟ್ಕೊಂಡ್ರು. ಅದು ಹೇಳಿಬಿಟ್ಟು ನನಗೆ ಬಿಸ್ಮಿಲ್ಲಾ ಖಾನ್ ಹೇಳ್ತಾರೆ, ನನ್ನ ಜೀವನದ ಬಹುದೊಡ್ಡ ಘಟನೆ ಅಂದರೆ ಅದು ಅಂತ. ದಯವಿಟ್ಟು ನೀವು ಅವ್ರ ಸ್ಥಾನದಲ್ಲಿ ಒಂದು ನಿಮಿಷ ಇಟ್ಟು ವಿಚಾರ ಮಾಡಿ. 85 ವರ್ಷದ ಮನುಷ್ಯ 50 ವರ್ಷಗಳ ಹಿಂದೆ ಆದಂತಹ ಘಟನೆಯನ್ನು ಎಷ್ಟು ಸಲ ನೆನೆಸ್ಕೊಂಡಿರ್ಬೇಕದನ್ನು. ಮಹಾತ್ಮರ ದರ್ಶನ ಸ್ಪರ್ಶ ಅಂದ್ರೆ ಹಾಗೇನೆ. ಒಂದೇ ಒಂದು ಕ್ಷಣ ಗಾಂಧೀಜಿ ಕೈ ಇಟ್ಟು ತುಂಬ ಚೆನ್ನಾಗಿ ನುಡಿಸಿದ್ರಿ ಅಂದದ್ದು ಅವ್ರ ಜೀವನಕ್ಕೆ ಎಂಥ ಪಾವಿತ್ರ್ಯತೆ ತಂದುಬಿಡ್ತು ಅಂದರೆ, ಅಯ್ಯೋ ಬಾಪೂಜಿ ಹಾತ್ರಕ್ಕೆ ಭುಜನ ಕೈ ಇಟ್ಟಿದ್ದಾರೆ ಅಂದ್ಕೊಂಡು ಅದನ್ನು ಮಡಚಿ ಮತ್ತೊಬ್ಬರು ಮುಟ್ಟಿದ್ರೆ ಮೈಲಿಗೆ ಆಗ್ತದೆ ಅನ್ನೋ ಕಾಪಾಡ್ಕೊಂಡಿದ್ದಾರಲ್ಲ. ನಾನು ಕೇಳಿದೆ, ನಿಮ್ಮ ಜೀವನದ ಅತ್ಯಂತ ಉತ್ಕೃಷ್ಟ ಘಟನೆ ಯಾವುದು, ಒಂದು ನಿಮಿಷ ಯಾವುದು ಅಂದರೆ ಇದು ಅಂತ ಹೇಳ್ತಾರೆ.
ನಾವು ಕೂಡ ಹಾಗೆ ನೋಡ್ಕೋಬೇಕು ಸ್ವಾಮಿ. ದೊಡ್ಡವರು ನಮ್ಮ ಬಾಲಿಗೆ ಹತ್ತಿ ಬಂದಾಗ ಅದನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಮಹಾತ್ಮರು ಹಾಗಿದ್ದರು. ದೊಡ್ಡವರ ದರ್ಶನ ಹಾಗೇ ಇರ್ತದೆ. ಒಂದೇ ಒಂದು ನಿಮಿಷ ಆದರೂ ಸಾಕು, ಆ ನಿಮಿಷ ಪುನರಾವರ್ತನೆ ಆಗ್ತಾ 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 ನಮ್ಮ ಜೀವನವನ್ನು ಸ್ವಚ್ಛ ಮಾಡ್ತದೆ, ನಮ್ಮ ಜೀವನಕ್ಕೊಂದು ಹೊಸ ದೃಷ್ಟಿ ಕೊಡ್ತದೆ. ಆದ್ದರಿಂದ ಮಹಾತ್ಮರು ದೊಡ್ಡವರು ಯಾರಾದರೂ ನಿಮಗೆ ಸಿಕ್ಕಾಗ ಆ ನಿಮಿಷವನ್ನು ಅಮೃತತ್ವ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅವ್ರು ಮಾಡಿದಂಥ ಘಟನೆಗಳನ್ನು ಗಮನಿಸ್ತಾ ಹೋದಾಗ ಬಹುಶಃ ಆ ಒಂದು ಘಟನೆ ಇದ್ದದ್ದು ನಮಗೆ ಇಡೀ ಜೀವನ ಪರ್ಯಂತ ಹಾಸುವಂಥ ಒಂದು ಅನುಭವ ಆಗಿ ಉಳ್ಕೊ